ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗಾಯ್ಸ್, ಇವತ್ತಿನ ವ್ಲಾಗ್ಸಲ್ಲಿ ನಾನು ನನ್ನ ಹತ್ರ ಇರೋ ನನಗೆ ತುಂಬ ಇಷ್ಟ ಆಗಿರೋ ಕೆಲವೊಂದಷ್ಟು ಡ್ರೆಸ್ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ನನ್ನ ಹತ್ರ ಇರೋ ಕೆಲವೊಂದು ಡ್ರೆಸ್ಸಸ್ನ ಹ್ಯಾಂಡ್ ಪಿಕ್ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಡ್ರೆಸ್ಸು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? I'll be waiting for it. ಗೈಸ್, ಇದು ನನ್ನ ಫೇವ್ರೆಟ್ ಡ್ರೆಸ್ ಆ್ಯಕ್ಚುಲಿ, ಆರೆಂಜ್ ಕಲರು. ಒಂದು ಬ್ಲಾಗಲ್ಲಿ ಹಾಕ್ಕೊಂಡಿದ್ದೆ ಅನಿಸುತ್ತೆ ಟೆಂಪಲ್ಗೆ ಹೋಗ್ಬೇಕಾದ್ರೆ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಡ್ರೆಸ್. ಇಟ್ಸ್ ಅ ಪ್ಯೂರ್ ಕಾಟನ್. ನೋಡಿ ಎಷ್ಟು ಚೆನ್ನಾಗಿದೆ. ಈ ವೇಲು ಅಷ್ಟೇ ತುಂಬ ಅಂದರೆ ತುಂಬ ದೊಡ್ಡದು. ನಂಗೆ ತುಂಬ ಇಷ್ಟ ಆಯಿತು. ತುಂಬ ವೆರಿ ಸಿಂಪಲ್ ಆಗಿದೆ, ಬಟ್ ಇಟ್ ಲುಕ್ಸ್ ಸೋ ಎಲಿಗೆಂಟ್ ಅಂತ ಅನಿಸುತ್ತೆ. ನೋಡಿ ಈ ಥರ. ಇಟ್ ಈಸ್ ಸೋ ಬ್ಯೂಟಿಫುಲ್. ಇದರಲ್ಲಿ ನನ್ನ ಕಲೆಕ್ಷನಲ್ಲಿ ನನಗೆ ಇಷ್ಟ ಆಗಿರೋ ಇದು ಒಂದು ಡ್ರೆಸ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಡ್ರೆಸ್ ಅಂದರೆ. ಗಾಯ್ಸ್, ಈ ಡ್ರೆಸ್ ಗೊತ್ತಲ್ವಾ? ನಾನು ಒಂದು ವ್ಲಾಗಲ್ಲಿ ಹಾಕ್ಕೊಂಡಿದ್ದೆ, ಸಂತೋಷ್ ಕೊಡಿಸಿದ್ದು ಮೈ ಫಸ್ಟ್ ಆ್ಯನಿವರ್ಸರಿಗೆ ಅಂತ. ಸೊ ಇದೇ ಡ್ರೆಸ್ಸು ಆವಾಗಲೂ ಹಾಕ್ಕೊಂಡಿದ್ದೆ. ಇವಾಗ ಏನು ತೋರಿಸೋದು ಅಂತನಾ? ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನನ್ನ ಫೇವ್ರೆಟ್ ಡ್ರೆಸ್ಸಸ್ಗಳಲ್ಲಿ ಅಂತ. ಅದಕ್ಕೋಸ್ಕರ ನಾನು ಈ ವ್ಲಾಗಲ್ಲಿ ಈ ಡ್ರೆಸ್ನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್. ಈ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಈ ಕ್ಲಾತ್ ಒಂಥರ ರಾ ಸಿಲ್ಕ್ ಥರ ಚೆನ್ನಾಗಿದೆ. ವೇಲು ಸಿಂಥೆಟಿಕ್, ವೆರಿ ಸಾಫ್ಟಾಗಿ ಇದು ಕೂಡ ಚೆನ್ನಾಗಿದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಈ ಡ್ರೆಸ್ಸು. ಹಾಕ್ಕೊಂಡಿರೋದು ರೇರ್, ಒಂದು 2-3 ಟೈಮ್ಸ್ ಅಷ್ಟೇ, ಬಟ್ ಐ ಲವ್ ದಿಸ್ ಡ್ರೆಸ್ ಸೋ ಮಚ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ನು ನನ್ನನ್ನು ಕೂಡ ಸ್ವಲ್ಪ ಬ್ರೈಟಾಗಿ ಒಂಥರ ಹೈಲೈಟ್ ಮಾಡುತ್ತೆ. ನಂಗೆ ತುಂಬ ಇಷ್ಟ ಈ ಡ್ರೆಸ್. ಗಾಯ್ಸ್, ಲುಕ್ ಅಟ್ ದಿಸ್ ಡ್ರೆಸ್ ಒನ್ಸ್. ಇಟ್ ಈಸ್ ಮೈ ಫೇವ್ರೆಟ್ ಕಲರ್, ರೆಡ್ ಕಲರ್. ನನಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ, ಗೊತ್ತಾ? ಈ ಹೋಲ್ ವ್ಲಾಗ್ ಏನಾಗ್ಬಿಟ್ಟಿದೆ ಗೊತ್ತಾ? ನಾನು ಮೈಕ್ ಹಾಕ್ಕೊಂಡಿದ್ದೀನಿ, ಬಟ್ ಅದು ಚಾರ್ಜ್ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ವಾಟ್ ಐ ಟಾಕ್ಡ್ ಇದು ರೆಕಾರ್ಡೇ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಗೈಸ್, ನನಗೆ ರೆಡ್ ಕಲರ್ ಅಂದರೆ ಪಂಚ ಪ್ರಾಣ, ಗೊತ್ತಾ? ಚಿಕ್ಕವಳಿದ್ದಾಗಿಂದನೂ ಅಷ್ಟೇ ನನಗೆ ಒಂದು ರೆಡ್ ಕಲರ್ ಡ್ರೆಸ್ ಇರಲೇಬೇಕು. ನೀವು ಡ್ರೆಸ್ ಶಾಪ್ಗೆ ಹೋಗಲಿ ಅಥವಾ ಆನ್ಲೈನಲ್ಲಿ ಹೋಗಲಿ, ಫಸ್ಟ್ ನನ್ನ ಕಣ್ಣೆಲ್ಲ ರೆಡ್ ಕಲರ್ ಮೇಲೆ ಹೋಗ್ಬಿಡುತ್ತೆ. ಆಮೇಲೆ ರೆಡ್ ಕಲರ್ ನನ್ನ ಹತ್ರ ಇದೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಲೆಟ್ಸ್ ಟಾಕ್ ಅಬೌಟ್ ದಿಸ್ ರೆಡ್ ಡ್ರೆಸ್. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದಕ್ಕೆ ಆ್ಯಕ್ಚುಲಿ ವೇಲ್ ಇರಲಿಲ್ಲ. ನಾನು ಗೋಲ್ಡ್ ಕಲರ್ ವೇಲ್ನ ಕಾಂಬಿನೇಷನ್ ಆಗಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಗೋಲ್ಡ್ ಕಲರ್ ಬಾರ್ಡರ್ ಇತ್ತು, ಅದಕ್ಕೆ ಅಂತ ಹೇಳಿಬಿಟ್ಟು. ಗೈಸ್, ಈ ಡ್ರೆಸ್ ನೋಡಿ, ಇದು ರಸ್ಟ್ ಪಿಂಕ್ ಕಲರ್ ಇದೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಈ ಡ್ರೆಸ್ಸಸ್ ಎಲ್ಲ ಐರನ್ ಮಾಡಿ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಡಿಸೈನ್ ಎಲ್ಲ ಬಂದು ತುಂಬ ಡೀಸೆಂಟ್ ಆಗಿದೆ, ಬಟ್ ಹಾಕ್ಕೊಂಡಾಗಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದಕ್ಕೆ ಮಧ್ಯ ಓಪನ್ ಇದೆ, ಆ್ಯಂಡ್ ಈ ಸ್ಲೀವ್ಸ್ ಎಲ್ಲ ಒಂದು ಎಲ್ಬೋ ತನಕ ಇದೆ. ಆ್ಯಂಡ್ ನೋಡಿ ಎಷ್ಟು ದೊಡ್ಡದು, ಇದೊಂಥರ ಅಂಬ್ರಲಾ ಥರ ತುಂಬ ದೊಡ್ಡಕ್ಕೆ ಚೆನ್ನಾಗಿದೆ. ಡಿಸೈನ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಐರನ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೇಲ್ ಇದಕ್ಕೆ ಸಿಂಥೆಟಿಕ್ ಕೊಟ್ಟಿದ್ದಾರೆ, ಬಟ್ ಬ್ಯೂಟಿಫುಲ್ ಆಗಿದೆ. ನೋಡಿ ಡ್ರೆಸ್ ಈ ಥರ ಸೆಂಟ್ರಲ್ಲಿ ಸ್ಲಿಟ್ ಇದೆ. ಇದು ಯಾವುದೇ ರೀತಿ ಪಾರ್ಟಿ ವೇರ್ಗಾಗಿರ್ಬೋದು, ಟೆಂಪಲ್ ವಿಸಿಟ್ಗಾಗಿರ್ಬೋದು, ಅಥವಾ ಫ್ಯಾಮಿಲಿ ಅಕೇಶನ್ಸ್ಗಾಗಿರ್ಬೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಲ್ ಸ್ಲಿಪ್ಪರ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರೆ ಹೇರ್ ಎಲ್ಲ ಸ್ವಲ್ಪ ಸ್ಟೈಲಾಗಿ ಎಲ್ಲ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಡ್ರೆಸ್.
ಈ ತರ ಕಲರ್ ಎಲ್ಲ ಸಿಗೋದು ತುಂಬಾ ರೇರು. ನಾನಂತೂ ತುಂಬಾ ಚೂಸಿ ಡ್ರೆಸ್ ಮಾಡೋದ್ರಲ್ಲಿ. ಲಕ್ಕಿಲಿ ನನಗೆ ಒಳ್ಳೆ ಒಳ್ಳೆ ಡ್ರೆಸ್ಗಳು ಸಿಕ್ಕಿದೆ. ಸೊ ಅದಕ್ಕೆ ನಾನು ಈ ಡ್ರೆಸ್ಸಸ್ಗಳನ್ನ ನನಗೆ ಕೊಡೋದಕ್ಕೆ ಮನ್ಸಾಗಲ್ಲ, ಹಾಗೆ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಗಾಯ್ಸ್ ಇಲ್ಲಿ ನೋಡಿ, ನೇವಿ ಬ್ಲೂ ಕಲರ್ ಡ್ರೆಸ್. ಈ ಕಲರ್ ಅಂತೂ ಆಬ್ವಿಯಸ್ಲಿ ನಮ್ಮನ್ನ ಹೈಲೈಟ್ ಮಾಡುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಇದು 2 ಪೀಸ್ ಬಂದಿರೋದು. ಮೇಲೆ ವೇಸ್ಟ್ ಕೋಟ್ ತರ ಒಂದಿದೆ. ಇನ್ಸೈಡ್ ಇದು ದೊಡ್ಡ ಫ್ರಾಕ್ ತರ ಈ ತರ ದೊಡ್ಡದಾಗಿದೆ. ಡಿಸೈನ್ ಅಂತೂ ತುಂಬಾ ಸಿಂಪಲ್ ಬಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನನ್ನ ಹತ್ರ ಇರೋ ಎಲ್ಲ ಆಲ್ಮೋಸ್ಟ್ ಡ್ರೆಸ್ ಅಷ್ಟೇ, ಎಲ್ಲ ಡಿಸೈನ್ಸ್ ಎಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ಹಾಕೊಂಡಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡ್ರೆಸ್ ಅಂತೂ ಪರ್ಟಿಕ್ಯುಲರ್ ಆಗಿ ಇದನ್ನ ಐರನ್ ಮಾಡ್ಬಿಟ್ಟೆ ಹಾಕೊಬೇಕು, ಅವಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗೈಸ್ ನೋಡಿ, ಇದು ಗ್ರೀನ್ ಡ್ರೆಸ್. ಇದು ಅಷ್ಟೇ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿರೋ ಡ್ರೆಸ್ಸು. ನನಗೆ ಗ್ರೀನ್ ಕೂಡ ತುಂಬಾನೇ ಇಷ್ಟ. ನನಗೆ ಎಲ್ಲ ಕಲರ್ಸು ಇಷ್ಟ. ಆಮೇಲೆ ಈ ಥರ ಗ್ರ್ಯಾಂಡ್ ಆಗಿದೆ ಆ್ಯಂಡ್ ಕಾಟನ್ ಅಂದರೆ ನಂಗೆ ತುಂಬ ಇಷ್ಟ. ಇದು ನೋಡಿ, ಇದು ಪ್ರಿಂಟು. ಆ್ಯಕ್ಚುಲಿ ಇದು ಈ ಪ್ರಿಂಟು ಚೆನ್ನಾಗಿದೆ. ಈ ಪ್ರಿಂಟು ಈ ಥರ ಬಂದಿದೆ. ಗೋಲ್ಡ್, ವೆರಿ ಸ್ಮಾಲ್, ತುಂಬ ಗಜಿಬಿಜಿ ಆ ಥರ ಎಲ್ಲ ಏನಿಲ್ಲ. ತುಂಬ ವೆರಿ ಸಿಂಪಲ್ ಆಗಿ, ತುಂಬ ಕ್ಲೀನಾಗಿ, ತುಂಬ ಎಲಿಗೆಂಟ್ ಆಗಿದೆ ಡ್ರೆಸ್ಸು. ನನಗೆ ತುಂಬ ಇಷ್ಟ. ನೋಡಿ ಈ ಥರ ಇದೆ. ಇದು ಕೂಡ ಸೆಂಟ್ರ್ ಓಪನ್ ಇದೆ. ಇದು ಎಲ್ಲದಕ್ಕೂ ಸ್ಟ್ರೇಟ್ ಕಟ್ ಪ್ಯಾಂಟು, ಇದೆಲ್ಲ ಡ್ರೆಸ್ಸಸ್ಗೂ ನೋಡಿ ಈ ಥರ ಇದೆ. ಬ್ಯಾಕ್ ಈ ಥರ ಇದೆ. ಈ ಥರ ಇದಕ್ಕೂ ಅಷ್ಟೇ ನಾನು ಗೋಲ್ಡ್ ಕಲರ್ ದುಪ್ಪಟ್ಟ ಯೂಸ್ ಮಾಡ್ತೀನಿ. ನನ್ನ ಸ್ಟೈಲ್ನ ನಾನು ಈ ಥರ ಕ್ಯಾರಿ ಮಾಡ್ತೀನಿ. ಚೆನ್ನಾಗಿದೆ ಅಲ್ಲ ಗೈಸ್? ತುಂಬ ಶೆಕೆ ಆಗ್ತಾ ಇದೆ. ಸಿ, ದಿಸ್ ಇಸ್ ಮೈ ಬ್ಲ್ಯಾಕ್ ಡ್ರೆಸ್. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಬಿಗ್ ಒನ್. ಆ್ಯಂಡ್ ದಿಸ್ ಇಸ್ ಕಾಟನ್. ಈ ಗೋಲ್ಡ್ ಪ್ರಿಂಟ್ ಇದೆಯಲ್ಲ, ಇದು ಅಸಿಮೆಟ್ರಿಕ್ ಆ ಪ್ಯಾಟರ್ನಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ. ಈ ಕಡೆ ಟೈ ಮಾಡೋದಕ್ಕೆ ಅಂತ ಟೇಲ್ಸ್ ಕೊಟ್ಟಿದ್ದಾರೆ ವಿತ್ ಬಿಗ್ ಬ್ಯಾಂಗಲ್ಸ್. ಡಿಸೈನು ಚೆನ್ನಾಗಿದೆ. ಈ ಕಡೆ ಟೈ ಮಾಡ್ಕೊಳ್ಳೋದು ಆ್ಯಂಡ್ ಈ ಕಡೆ ಇದೆ ಈ ಥರ ನೋಡಿ. ಇದು ಎಲ್ಬೋ, ಇಲ್ಲಿ ಫ್ರಿಲ್ ಥರ ಬಂದಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ರಾಕ್. ಗಾಯ್ಸ್ ಇಲ್ಲಿ ನೋಡಿ, ಸ್ಕೈ ಬ್ಲೂ ಕಲರು. ಇದು ಮ್ಯಾಕ್ಸಿಮಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಬ್ಲೂ ಕಲರು. ಅದರಲ್ಲೂ ಸ್ಕೈ ಬ್ಲೂ ಕಲರ್ ಸಿಗೋದು ಅಂತಂದ್ರೆ ತುಂಬಾ ಡಿಫಿಕಲ್ಟ್. ಲಕ್ಕಿಲಿ ನನಗೆ ಕಲರ್ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್ ಕಲರ್ ಆ್ಯಂಡ್ ಡ್ರೆಸ್ ಸ್ಟೈಲ್. ಇದೆಲ್ಲ ಏನು ಗೊತ್ತಾ, ಒಂಥರ ಅನಾರ್ಕಲಿ ಥರ ದೊಡ್ಡಕ್ಕೆ ಚೆನ್ನಾಗಿದೆ. ಡಿಸೈನ್ಸ್ ಅಂತ ಏನು ತುಂಬ ಗಜಿಬಿಜಿ ಆ ಥರ ಏನಿರಲ್ಲ. ಒಂದು ಗೋಲ್ಡ್ ಕಲರ್ ಅಥವಾ ಸಿಲ್ವರ್ ಕಲರ್ ಒಂಥರ ಲೇಸ್ ಥರ ಬಾರ್ಡರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ದುಪ್ಪಟ್ಟ ಇದೆಯಲ್ಲ, ಈ ದುಪ್ಪಟ್ಟಕ್ಕೂ ಅಷ್ಟೇನೆ ತುಂಬ ಬಿಗ್ ಆಗಿದೆ. ಆ್ಯಂಡ್ ಈ ಹೆಂಡಲ್ಲಿ ಒಂಥರ ಟೇಲ್ಸ್ ಥರ ಒಂದಷ್ಟು ಇದು ಮಾಡಿದ್ದಾರೆ ನೋಡಿ. ಅಲ್ಲಿ ಡಿಸೈನ್ಸ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಒಂಥರ ಕ್ಲಾಸಿ ಲುಕ್ ಅನ್ಸುತ್ತೆ ಹಾಕೊಂಡಾಗ. ನೀಟಾಗಿ ಡ್ರೆಸ್ ಮಾಡಿಕೊಂಡು ಈ ಥರ ಡ್ರೆಸ್ ಹಾಕೊಂಡ್ರೆ, ಇದನ್ನೆಲ್ಲ ಐರನ್ ಮಾಡ್ಬಿಟ್ಟು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ. ಇದು ನನಗಂತೂ ತುಂಬ ಇಷ್ಟ. ಆಮೇಲೆ ಫಿಟ್ಟಿಂಗ್ಸ್ ಬಗ್ಗೆ ಅಂತೂ ಹೇಳಲೇಬೇಕು. ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನಾಗಿ ಇರುತ್ತೆ. ಅಲ್ಲಿ ಇಲ್ಲಿ ಎಲ್ಲ ಹೇಳ್ಕೊಡೋದು, ಒಂಥರ ಅದು ಇದು ಎಕ್ಸ್ಟ್ರಾ ಥರ ಎಲ್ಲ ಇದು ಮಾಡೋದು ಆ ಥರ ಏನು ಇರಲ್ಲ. ತುಂಬ ಕ್ಲೀನ್ ಆ್ಯಂಡ್ ಪರ್ಫೆಕ್ಟ್. ಗಾಯ್ಸ್ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ.
ಇದು ಬ್ರೌನ್ ಕಲರು ತುಂಬಾ ಚೆನ್ನಾಗಿದೆ. ಒಂಥರ ಕಾಫಿ ಪುಡಿ ಕಲರು ಮೆರೂನ್ ಆ ತರ ಹೇಳ್ತಾರಲ್ಲ ಆ ತರ ತುಂಬಾ ಹೈಲೈಟ್ ಮಾಡುತ್ತೆ ನಮ್ಮನ್ನಂತೂ. ಚೆನ್ನಾಗಿದೆ ಈ ಡ್ರೆಸ್ ಡಿಸೈನ್ ಅಷ್ಟೇ. ಸೊ ಅದೇ ತರ ನನ್ಗೂ ಅಷ್ಟೇ ಈ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ. ಇದು ನಾನು ಮದ್ವೆ ಆಗಿದ್ದು ಹೊಸದ್ರಲ್ಲಿ ಅಂದ್ರೆ ಫಸ್ಟ್ ಇಯರ್ ದೀಪಾವಳಿಗೆ ಅಂತ ತಗೊಂಡಿದ್ದು. ಇದು ಶಾಪ್ ಅಲ್ಲಿ ಹೋಗಿ ತಗೊಂಡಿದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಬಿಟ್ ಕಾಸ್ಟ್ಲಿ ಬಟ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಆಕ್ಚುಲಿ ಡ್ರೆಸ್ನ ನಾನು ತುಂಬಾ ಸಲ ಅಂದ್ರೆ ಒಂದು 5 to 6 ಟೈಮ್ಸ್ ಹಾಕೊಂಡ್ ಬಿಟ್ಟಿದ್ದೀನಿ. ಆದ್ರೂನು ನನಗೆ ಈ ಡ್ರೆಸ್ ಮೇಲಿರೋ ಫೀಲಿಂಗ್ಸ್ ಮಾತ್ರ ಕಡಿಮೆ ಆಗಿಲ್ಲ. ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ ಈ ಡ್ರೆಸ್. ಗೈಸ್ ಈ ಡ್ರೆಸ್ ನೋಡಿ, ಇದೊಂಥರ ಲ್ಯಾವೆಂಡರ್ ಕಲರ್ ಚೆನ್ನಾಗಿದೆ. ಇದೊಂಥರ ಪಾರ್ಟಿ ವೇರ್ಗೆಲ್ಲ ತುಂಬಾ ಸೂಟ್ ಆಗುತ್ತೆ. ಆಕ್ಚುಲಿ ನನ್ ಬೇಬಿ ಫಸ್ಟ್ ಇಯರ್ ಬರ್ಡೇಲಿ ಆ ಅಕೇಶನ್ಗೆ ಅಂತ ಅಂದ್ರೆ ಅಕೇಶನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಶಾರ್ಟ್ ಲುಕ್ಗೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಡ್ರೆಸ್ನ ತಗೊಂಡಿದ್ದು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನನಗೆ ಸ್ವಲ್ಪ ಈ ಸ್ಲೀವ್ಸ್ ನಂಗೆ ಸ್ಲೀವ್ಲೆಸ್ ಎಲ್ಲ ಹಾಕೊಳ್ಳೋದು ಅಂದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಅಷ್ಟೇ. ಇದು ಅವಾಗಿಂದ ನಾನು ಸರ್ಚ್ ಮಾಡ್ತಾನೆ ಇದ್ದೀನಿ ಸರ್ ಇದಕ್ಕೆ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ. ಸೊ ಇನ್ನ ಟೈಮ್ ಬಂದೇ ಇಲ್ಲ, ಯಾವಾಗ ಮಾಡಿಸ್ತೀನೋ ಗೊತ್ತಿಲ್ಲ. ಬಟ್ ನಾನು ಒಂದು ಎಲ್ಬೋ ತುಂಬಾ ಏನಂತ ಹೇಳ್ತಾರೆ ಎಲಾಬ್ರೇಟ್ ಆಗಿ ಸ್ಲೀವ್ಸ್ ನ ರೆಡಿ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇದ್ದೀನಿ. ಬಟ್ ಇನ್ನೂ ಮಾಡಿಲ್ಲ. ಐ ಡೂ ಇಟ್. ಬಟ್ ಡ್ರೆಸ್ ಮಾತ್ರ ಸೂಪರ್ ಆಗಿದೆ. ಅಂಡ್ ಕಲರ್ ಆಲ್ಸೋ ಆಸಮ್. ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ, ಸೊ ಅದಕ್ಕೆ ಅಂತ ತಗೊಂಡೆ. ಅಂಡ್ ಪಾರ್ಟಿಗೆಲ್ಲ ಅಂಡ್ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಕಲರ್ ಅಂತ ಹೇಳ್ಬಿಟ್ಟು ತಗೊಂಡೆ. ಇದು ಆಗಿದ್ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋ ಬರ್ಡೇ ಫಂಕ್ಷನ್ ಡ್ರೆಸ್ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಶಾರ್ಟ್ಗೆ ಅಂತ ತಗೊಂಡಿದ್ದು. ಚೆನ್ನಾಗಿದೆ. ಗೈಸ್ ಇದು ಆಕ್ಚುಲಿ ಡಾರ್ಕ್ ಪಿಂಕು. ಇದು ನನ್ನ ಬೇಬಿ ಫಸ್ಟ್ ಇಯರ್ ಬರ್ಡೇ ಎಕ್ಸಾಕ್ಟ್ ಫಂಕ್ಷನ್ ಡ್ರೆಸ್ ಇದು. ಇದಕ್ ಮೊದ್ಲೇ ನಾನು ಆ ಪ್ರೀವಿಯಸ್ ಡ್ರೆಸ್ ಹಾಕೊಂಡಿದ್ದು. ಇದಂತೂ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ನನ್ನ ಒಂದು ಅಂದ್ರೆ ನಮ್ ಬೇಬಿ ಫಸ್ಟ್ ಇಯರ್ ಬರ್ಡೇ ಫಂಕ್ಷನ್ ಅಲ್ಲಿ ಆಲ್ಬಮ್ ಎಲ್ಲ ನೋಡಿದ್ರೆ ಏನ್ ಸೂಪರ್ ಆಗಿದೆ ಗೊತ್ತಾ. ನನ್ಗಂತೂ ಸಖತ್ ಇಷ್ಟ ಆಯ್ತು. ಸೇಮ್ ಇದೇ ಡಾರ್ಕ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ನನ್ನ ಬೇಬಿಗೆ ನಾನು ಫ್ರಾಕ್ ತಗೊಂಡೆ. ಆಕ್ಚುಲಿ ಅವಳಿಗೆ ನಾನು ಫಸ್ಟ್ ಫ್ರಾಕ್ ತಗೊಂಡಿದ್ದು. ನಾವು MG ರೋಡ್ ಅಲ್ಲಿ ತಗೊಂಡ್ವಿ. ಅಂಡ್ ಅದೇ ಕಲರ್ ಆಕ್ಚುಲಿ ಏನು ಗೊತ್ತಾ, ನೆಕ್ಸ್ಟ್ ಡೇ 2 ಡೇಸ್ ಅಲ್ಲಿ ಬರ್ಡೇ ಇದೆ. ನಾವು ಪ್ರೀವಿಯಸ್ ಡೇ ನಾವು ಶಾಪಿಂಗ್ ಮಾಡಿದ್ದು ಆಕ್ಚುಲಿ. ಆವಾಗ ಲಕ್ಕಿಲಿ ಅವಳಿಗೆ ಆ ಡಾರ್ಕ್ ಪಿಂಕ್ ಕಲರ್ ಫ್ರಾಕ್ ಸಿಕ್ತು. ನಿಜ ಹೇಳ್ಬೇಕು ಅಂದ್ರೆ ನಾನಂತೂ ತುಂಬಾ ಲಕ್ಕಿ. ಸೇಮ್ ಕಲರ್ ಡ್ರೆಸ್ ನನಗೆ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ಫಂಕ್ಷನ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ಅವಾಗ. ಗೈಸ್ ನಾನು ನಿಮ್ಗೆ ಇನ್ನೊಂದು ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಡ್ರೆಸ್. ಇದು ಆಕ್ಚುಲಿ ಪಿಂಕ್ ಕಲರ್. ಈ ಫ್ರಾಕ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನನ್ಗೆ ಇದ್ರ ಕಲರ್ ಕಾಂಬಿನೇಷನ್ ಅಂಡ್ ಇದ್ರದ್ದು ಈ ಸ್ಟೈಲ್ ಇದೆಯಲ್ಲ ಡಿಸೈನ್ ಅದನ್ನ ನೋಡ್ಬಿಟ್ಟೆ ನಾನು ಈ ಡ್ರೆಸ್ ನ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಇದನ್ನ ಹಾಕೊಂಡು ತೋರ್ಸೋದಕ್ಕೆ ಆಕ್ಚುಲಿ ಇದಕ್ಕೆ ಸ್ಲೀವ್ಸ್ ಇಲ್ಲ. ಇದನ್ನು ಅಷ್ಟೇ ಸ್ಲೀವ್ಸ್ ಆಲ್ಟ್ರೇಷನ್ ಮಾಡ್ಬೇಕು ಅನ್ಕೊಂಡು ಮಾಡೇ ಇಲ್ಲ. ಇದು ನಾನು ಬೇಬಿಗೂ ಮುಂಚೆ ತಗೊಂಡಿದ್ದು. ಆಮೇಲಿಂದ ಎಲ್ಲ ನಾನು ಮೆಟರ್ನಿಟಿ ಇದ್ರಲ್ಲೇ ಬ್ಯುಸಿ ಆಗೋದೆ. ಸೊ ನಾನು ಎಲ್ಲೂ ಹೊರಗಡೆ ಹೋಗಿ ಶಾಪ್ ಮಾಡಕ್ಕೆ ಹೋಗಿಲ್ಲ. ಸೊ ಇದನ್ನು ಕೂಡ ನಾನು ಆಲ್ಟ್ರ್ ಮಾಡಿಸ್ಬೇಕು. ಇದು ಸಿಂಗಲ್ ಸ್ಲಿಟ್ ಆ ತರ ಇದೆ. ಆಕ್ಚುಲಿ ನಾನು ಮೊದಲು ಇದನ್ನ ಹಾಕೊಂಡು ಅದ್ರ ಮೇಲೆ ಒಂದು ಜಾಕೆಟ್ ಹಾಕೊಂಡ್ಬಿಡ್ತಾ ಇದ್ದೆ. ಸೊ ಇದಂತ ಅವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾನು ಆ ಜಾಕೆಟ್ ಯೂಸ್ ಮಾಡ್ತಾ ಇಲ್ಲ. ಸೊ ಈ ಡ್ರೆಸ್ನ ನಾನು ಇವಾಗ ಆಲ್ಟರ್ ಮಾಡಿಸ್ಬೇಕು. ನೋಡಿ ಈ ತರ ಇದೆ ಡ್ರೆಸ್ಸು. ಆ ಸ್ಲೀವ್ಸ್ ಇದೆಯಲ್ಲ ಜಸ್ಟ್ ಒಂದು ಸಿಂಗಲ್ ಸ್ಲಿಟ್ ಅಷ್ಟೇ. ನಂಗೆ ಆ ತರ ಎಲ್ಲ ಕಂಫರ್ಟಬಲ್ ಇಲ್ಲ. ಬಟ್ ಡಿಸೈನ್ ಇಷ್ಟ ಅಂದ್ಬಿಟ್ಟು ನಾನು ತಗೊಂಡಿದ್ದು. ಇನ್ ಮಿಸ್ ಆದ್ರೆ ಹೋಗುತ್ತೆ, ನಾನೇ ಬೇಕಾದ್ರೆ ಆಲ್ಟರ್ ಮಾಡ್ಕೋಬಹುದು ಅನ್ಕೊಂಡು ತಗೊಂಡಿದ್ದೀನಿ. ಸೊ ಇದನ್ನ ಸ್ವಲ್ಪ ನಾನು ಟೇಲರ್ ಹತ್ರ ಕುತ್ಕೊಂಡು ನನ್ನ ಒಂದು ರಿಕ್ವೈರ್ಮೆಂಟ್ ಅವ್ರಿಗೆ ಹೇಳಿ ನೀಟಾಗಿ ಈ ಡ್ರೆಸ್ನ ರೆಡಿ ಮಾಡಿಸ್ಕೊಳ್ಬೇಕು. ಬಟ್ ಸೇಮ್ ಮೆಟೀರಿಯಲ್ ಸಿಗೋದು ತುಂಬಾ ಡಿಫಿಕಲ್ಟು. ಇದಕ್ಕೇನಾದ್ರೂ ಮ್ಯಾಚ್ ಅಪ್ ಮಾಡಿಕೊಂಡು ಮೆಟೀರಿಯಲ್ ತಗೊಂಡು ಮಾಡಿಸ್ಕೊಳ್ಬೇಕು.
ಲಕ್ಕಿಲಿ ಈ ಡ್ರೆಸ್ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಸರಿ ಹೋಗ್ಬಿಟ್ರೆ ನಾನೊಂದ್ಸರಿ ಹಾಕೊಂಡು ಮುಂದೆ ಯಾವ್ದಾದ್ರು ಒಂದು ಬ್ಲಾಗ್ ಅಲ್ಲಿ ನಂದು ಈ ಡಿಸೈನ್ ಎಲ್ಲ ನೀಟಾಗಿ ಹಾಕೊಂಡು ತೋರಿಸ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಗಿರೋ ಡ್ರೆಸ್ ಆಕ್ಚುಲಿ. ನಾನು ಸ್ವಲ್ಪ ಹಾಗೇನೆ ಇಷ್ಟ ಆಗ್ಬಿಟ್ಟೆ ತಗೊಂಡ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಅದೇ ತರ ಇದ್ರ ಡಿಸೈನ್ ನೋಡ್ಬಿಟ್ಟು ತಗೊಂಡ್ಬಿಟ್ಟೆ. ಸೊ ಇವಾಗ ಏನಾದ್ರು ಮಾಡಿ ಇದಕ್ಕೆ ಈ ಡ್ರೆಸ್ನ ನಾನು ರೆಡಿ ಮಾಡ್ಕೊಳ್ಳೇಬೇಕು. ಮಾಡ್ಕೊಂತೀನಿ. ಮಾಡ್ಕೊಂಡು ಯಾವ್ದಾದ್ರು ವ್ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಓಕೆನಾ ಗೈಸ್? ಗೈಸ್, ಹೇಗಿತ್ತು ಇವತ್ತಿನ ವ್ಲಾಗು? ನಿಮ್ಗೆ ಇಷ್ಟ ಆಯ್ತಾ ನನ್ನ ಡ್ರೆಸ್ ಕಲೆಕ್ಷನ್ಸು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ವಿತ್ ಯುವರ್ ಬೆಸ್ಟ್ ಒನ್. I'll meet you guys in my next video. Until then, take care. Bye bye. Love you all.